ಹಲೋ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ ನಿಮಗೆಲ್ಲ. ಸೊ ನಿಮ್ಗೆ ಲಾಸ್ಟ್ ಬ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಎಲ್ಲಿಗೆ ಹೋಗಿದ್ದೆ ಅಂತ. ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗಿದ್ದೆ. 161 ಫೀಟ್ ಆಂಜನೇಯ ದೇವಸ್ಥಾನ ಅದು. ಸೊ ಅಲ್ಲಿಂದ ನಮ್ಮ ಪಯಣ. ಬನ್ನಿ ಹೋಗ್ತಾಣ ಹೇಳೋಣ. ಸೊ ಗೈಸ್, ಈ ಮ್ಯಾಪನ್ನು ನಂಬ್ಕೊಂಡ್ರೆ ಎಲ್ಲಂದ್ರೆ ಎಲ್ಲಿ ಕರ್ಕೊಂಬರುತ್ತೆ. ಅಣ್ಣ ಇದು ಹೈವೇ ಕನೆಕ್ಟ್ ಆಗುತ್ತಾ? ಹೈವೇಗೆ ಹೋಗೋದು ಹೆಂಗೆ? ಮೈನ್ ರೋಡ್ ಹೋಗೋಕ್ಕೆ ಆ ರೋಡ್ ಹೋಗ್ಬೇಕಾ? ಲೈಟ್ ಕಂಬದ ಹತ್ರ ಹಾಂ, ಒಳಗಡೆ ಬೇಕಾ? ಗುರು ಯಾವ್ದು ಗುರು ಇದು ಮ್ಯಾಪ್ಸು? ಓಕೆ, ಬಂದೆ. ಈ ಮ್ಯಾಪ್ಸ್ನ ಅಷ್ಟು ಈಸಿಯಾಗಿ ನಂಬೋಕ್ಕಾಗಲ್ಲ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿಂದನೇ ಆಗ್ಬೋದಲ್ವ? ಅಲ್ಲಿಂದ ತೋರಿಸ್ತೈತೆ. ಬನ್ನಿ ನಾವು ಇಲ್ಲಿಂದನೇ ಹೋಗ್ಬಿಡೋಣ. ಜೈ ಆಂಜನೇಯ. ಟೈಮ್ ಬಂದು 10 ಗಂಟೆಗೆ ಆಗಿದೆ, ಅರೌಂಡ್ 10 ಗಂಟೆ ಆಗಿದೆ. ಇನ್ನು ನಾನು ಹೋಗ್ಬೇಕು. ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಹಳೇಬೀಡು. ಇಲ್ಲಿಂದ ಅರೌಂಡು 150+ ಕಿಲೋಮೀಟರ್ಸ್ ಇದೆ. ಈಗ ಹೋಗ್ತಾ ಅಷ್ಟೊಂದು ಲಾಗ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಹೈವೇನೇ, ಅಷ್ಟೊಂದೇನು ನೋಡೋ ಅಂಥದ್ದೇನಿರಲ್ಲ. ಬನ್ನಿ, ಸ್ವಲ್ಪ ಮುಂದೆ ಹೋದ್ಮೇಲೆ ಸಿಗ್ತೀನಂತೆ. ಲೆಟ್ಸ್ ಗೋ. ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು, ಒಳ್ಳೆ ಪ್ಲೇಸ್ ಹುಡುಕ್ಬೇಕು. ಎಂಥ ಸೈಕಾಯ್ತು ಅಂದರೆ, ಈಗ ಕುಣಿಗಲ್ಲಿಂದ ನೋಡ್ಕೊಂಡಿರ 20 ಕಿಲೋಮೀಟ್ರ್ ನಾನು ಬೆಂಗಳೂರು ಸೈಡ್ ಬಂದಿದ್ದೀನಿ. ಆಮೇಲೆ ಬೋರ್ಡ್ ನೋಡಿದ್ರೆ ಬೆಂಗಳೂರು 55 ಕಿಲೋಮೀಟರ್ಸ್ ಅಂತ ಇತ್ತು. ಯಾವುದಪ್ಪ ಇದು ಅಂತ ನೋಡಿದ್ರೆ ನಾನು ರಿಟರ್ನ್ ಬರ್ತಾಯಿದ್ದೀನಿ. ಈ ಮ್ಯಾಪ್ ಇದೆ ಅಲ್ವಾ, ನಿಜವಾಗ್ಲೂ ಡಬ್ಬಾಗರು. ಅಲ್ಲೆಲ್ಲ ಕರೆಕ್ಟಾಗಿ ತೋರಿಸ್ತು. ಆಮೇಲೆ ನೋಡಿದ್ರೆ ಅಲ್ಲಿ ಮುಂದೆ ಹೋದ್ಮೇಲೆ ಮತ್ತೆ ರೀಸೆಟ್ ಮಾಡಿದ್ಮೇಲೆ ಟರ್ನ್ ತೋರಿಸ್ತಾ ಇದೆ. 20 ಕಿಲೋಮೀಟರ್ಸ್ ಮುಂದೆ ಬಂದಿದ್ದೀನಿ ನಾನು ನೋಡ್ಕೊಂಡಿಲ್ಲ. ಮತ್ತೆ 20 ಕಿಲೋಮೀಟರ್ಸ್ ರಿಟರ್ನ್ ಹೋಗ್ತಿದ್ದೀನಿ. ಓಕೆ, ಈಗ ಯಡಿಯೂರಲ್ಲಿದ್ದೀನಿ. ಇನ್ನು ನಾನು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ಗೆ ಅರೌಂಡ್ 2 o'clock ತೋರಿಸ್ತಿದೆ. ಟಿಫನ್ ಏನು ಮಾಡೋಕ್ಕೆ ಹೋಗಿಲ್ಲ. 2:30 ಆಲ್ಮೋಸ್ಟ್ ಒಂದು 2:45ಗೆಲ್ಲ ಹಾಸನ ರೀಚ್ ಆಗ್ತೀನಿ. ಇನ್ನೊಂದು ½ an hour ಹಂಗೋ ಹಿಂಗೋ ಅಂದ್ರೂ ಹಳೇಬೀಡಿಗೆ ಹೋಗ್ಬಿಡ್ಬೋದು. ಎಸ್, ನೋಡೋಣ. ಒಟ್ನಲ್ಲಿ ಮಜಾ ಇದೆ ಗುರು ಸೋಲೋ ರೈಡು. ಅಂದರೆ ಈ ಲಗೇಜ್ ಕ್ಯಾರಿ ಮಾಡೋದಿದೆ ಅಲ್ವಾ, ಅದೊಂದೇ ಸ್ವಲ್ಪ ಹಿಂಸೆ. ತೆಗೆದೋದು ಹಾಕೋದು ಎಲ್ಲಾದರೂ ನೋಡೋಕ್ಕೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಈ ಲಗೇಜ್ ಇದ್ದರೆ. ಸೋಲೋ ರೈಡಲ್ಲಿ ಅದೊಂದು ಡಿಸಡ್ವಾಂಟೇಜು. ಬಟ್ ನನಗೆ ಈಗ ಅನಿಸ್ತಿದೆ, ಮತ್ತು ಹೋಗ್ತಾ ಒಂದು ಸ್ವಲ್ಪ ರೂಢಿ ಆದಮೇಲೆ ಅದೇನು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅನ್ಕೊತೀನಿ ನಾನು. ಗೈಸ್, ವೆದರ್ ನೋಡಿ ಗೈಸ್, ಯಾವ ರೇಂಜ್ಗಿದೆ. ಇಲ್ಲಿ ಸ್ವಲ್ಪ ತಣ್ಣಗಿದೆ, ಬಟ್ ಹಾಸನಿಂದ ಬರುವಾಗ ಮಾತ್ರ ಸಖತ್ ಬಿಸಿಲು.
ಇಲ್ಲೂ ಏನು ಅಷ್ಟೊಂದು ತಣ್ಣಗಂತ ಆಗೋಲ್ಲ, ಬಟ್ ಲೈಟಾಗಿ ಪರವಾಗಿಲ್ಲ ಅಂತ ಹೇಳ್ಬೋದು. ಆ ಥರ ಇದೆ. ಓ, ಕೆರೆ, ಆ ಬೆಟ್ಟ ನೋಡೋಕ್ಕೆ ಚಂದ. ಏನಿದೆ ನೋಡಿ, ಮಸ್ತಾಗಿದೆ. ರೈಟಲ್ಲೂ ಅದೇ ಥರ ಇದೆ. ವಾವ್, ಇದೆ ಅಲ್ಲ ರೈಡ್ ಅನ್ನೋದು. ಕೆರೆ ಏನಾರ ಇದೆಯಾ? ಮಸ್ತಲ್ಲ. ವಾವ್, ಎಷ್ಟು ಕ್ಲೀನಾಗಿದೆ ನೋಡಿ. ವ್ಯೂ, ಆ ಕೆರೆ ಮಸ್ತು. ಆಲ್ರೆಡಿ ಮುಂದೆ ನೋಡಿ, ಆ ವ್ಯೂ ನೋಡಿ. ವಾವ್, ನೆಕ್ಸ್ಟ್ ಲೆವೆಲ್ಲು. ಏನು ಕೆರೆ ಇದು ತೋರಿಸ್ತಾ ಇಲ್ಲ ಮ್ಯಾಪಲ್ಲಿ. ಜಾಗ ಹೋಗ್ಬೋದಾ? ಬೇಡ, ಯಾಕೆ, ಬನ್ನಿ. ಮಸ್ತಾಗಿದೆ, ದೊಡ್ಡದೇ ಕೆರೆ. ನೋಡಿ ಗೈಸ್, ಗಣೇಶ ಬಿಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೆಂಗಾಗಬೇಕು? ಸೊ ಪಾರ್ಕಿಂಗ್ ಎಲ್ಲ ಇದೆ. ಓಕೆ, ಫೈನಲಿ ಬಂದಿದ್ದೀನಿ. ಮೈಕ್ ಅಡಾಪ್ಟರ್ ಪ್ರಾಬ್ಲಮ್ ಇದ್ದಿದ್ದರಿಂದ ಇಲ್ಲಿಂದ ಆಡಿಯೋ ರೆಕಾರ್ಡ್ ಆಗಿಲ್ಲ ಗೋಪ್ರೋದಲ್ಲಿ. ಅದಕ್ಕಂತ ಇಲ್ಲಿಂದ ನಾನು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಇದ್ರ ಬಗ್ಗೆ ನಾನು ಅಷ್ಟೊಂದು ಕೇಳಕ್ಕೆ ಹೋಗ್ಬೇಡಿ, ಯಾಕಂದರೆ ನಾನು ಫಸ್ಟ್ ಟೈಮ್ ಬಂದಿರೋದು. ಇದ್ರ ಬಗ್ಗೆ ಅಷ್ಟೊಂದು ನನಗೆ ಐಡಿಯಾನೂ ಇಲ್ಲ. ಈಗ ತಾನೇ ಮಳೆ ಬಂದು ನಿಂತೋಯ್ತು, ಆದರೂ ಈ ನೇಚರಲ್ಲಿ ಈ ಥರ ದೇವಸ್ಥಾನಗಳು ಇದೆ ಅಲ್ವಾ, ಒಂಥರ ಮಜಾ. ಏನು ಸಕ್ಕತ್ತಾಗಿದೆ ಗೊತ್ತಾ. ಕ್ಯಾಮ್ರಾದಲ್ಲಿ ಏನೂ ಕಾಣಲ್ಲ, ನಿಮ್ಗೆ ಇಲ್ಲಿ ಬಂದ್ರೇ ಎಕ್ಸ್ಪೀರಿಯೆನ್ಸ್ ಗೊತ್ತಾಗೋದು. ಒಂದೊಂದು ಶಿಲ್ಪಿ ಕೆತ್ತನೆ ಸಕ್ಕತ್ತಾಗಿದೆ ಗೈಸ್ ನೋಡಿ. ಮಸ್ತಾಗಿದೆ ಅಲ್ಲ. ಕ್ಯಾಮ್ರಾದಲ್ಲಿ ಏನೂ ಗೊತ್ತಾಗ್ತಿರಲ್ಲ, ಬಟ್ ಇಲ್ಲಿ ಬಂದು ನೋಡ್ತಿರಲ್ಲ ಹೋಗಲೇ ಗೊತ್ತಾಗೋದು. ತುಂಬ ಚೆನ್ನಾಗಿದೆ. ಆ ಕಾಲದಲ್ಲೇ ಯಾವ ರೇಂಜ್ಗೆಲ್ಲ ಮಾಡಿದ್ದಾರೆ ನೋಡಿ ಗೈಸ್, ಮಸ್ತಿದೆ.
ಏನು ಹೇಳಿ, ಮಸ್ತ್ ಅಲ್ಲ ನೋಡಿ. ಕ್ಯಾಮ್ರಾದಲ್ಲಂತೂ ಕರೆಕ್ಟಾಗಿ ಕಾಣಲ್ಲ. ಆಗಿನ ಕಾಲದಲ್ಲೇ ಶಿಲ್ಪಿಗಳು ಇದೆಲ್ಲ ಏನು ಕಟ್ಟಿದ್ದಾರೆ ನೋಡಿ, ಸಕ್ಕದಾಗಿ ಮಾಡಿದ್ದಾರೆ. ನನಗೆ ಗೊತ್ತಿರೋ ಹಂಗೆ ಇದನ್ನೆಲ್ಲ ಕಟ್ಟಿರೋದು ಒಂದೇ ದೊಡ್ಡ ಕಲ್ಲಿಂದ ಅಂತೆ. ಬಟ್ ನಿಜ ಆ ಥರ ಅನಿಸೋದೇ ಇಲ್ಲ. ಏನು ಸಕ್ಕದಾಗಿದೆ ಗೊತ್ತಾ. ಕ್ಯಾಮ್ರಾದಲ್ಲಿ ನಿಜವಾಗ್ಲೂ ನಾನು ತೋರಿಸ್ತಿರೋದು ಒಂದು 10% ಈಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಷ್ಟೇ. ಬಟ್ ಇಲ್ಲಿ ಬಂದು ನೋಡೋದಿದೆಯಲ್ವಾ, ಆ ಫೀಲೇ ಬೇರೆ. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲ್ಲೋ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬನ್ನಿ ಹೋಗಿ ನೋಡೋಣ, ಬಿಟ್ಟರೆ ವಿಡಿಯೋ ಮಾಡೋದು. ನಿಜ ಹೇಳ್ತಿದ್ದೀನಿ, ಸಖತ್ತಾಗಿದೆ ಗುರು. ಒಳಗಡೆ ಏನಿದೆ ಗೊತ್ತಾ ಮಾಡೋಕ್ಕೆ. ಹಾಂ, ಗೋಪುರ. ನೋಡಿ ಗೈಸ್ ಏನಿದೆ ಅಂತ, ಸೂಪರ್ ಗುರು. ದೇವಸ್ಥಾನದೊಳಗಡೆ ವಿಡಿಯೋ ಮಾಡ್ಬೋದೋ ಇಲ್ವೋ ಅಂತ ಒಂಚೂರು ಗೊತ್ತಿಲ್ಲ. ಬಟ್ ಯಾವುದೋ ಒಂದು ಮಂಡ್ಯದಿಂದ ಮಾಡ್ತಾಯಿದ್ದೀನಿ, ತೋರಿಸ್ಬೇಕು ಅಂತ. ಆ್ಯಕ್ಚುಲಿ ಹಳೇಬೀಡು ಅನ್ನೋದು ಆ ಊರ ಹೆಸರು ಅಷ್ಟೇ. ಬಟ್ ಈ ಟೆಂಪಲ್ ಹೆಸರು ಬಂದು ಹೊಯ್ಸಳೇಶ್ವರ ಟೆಂಪಲ್ಲು. ಮಳೆ ಅಂತ ಆವಾಗಲೇ ಯಾರೂ ಇರಲಿಲ್ಲ. ಬಟ್ ಇವಾಗ ಕ್ರೌಡ್ ಸ್ವಲ್ಪ ಜಾಸ್ತಿ ಆಗಿದೆ. ನೋಡಿ 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 ಏನು ಸಕ್ಕದಾಗಿದೆ. ಮಳೆ ಇದ್ರೂ ಕೂಡ ಶೆಕೆ ಸುರಿತಾ ಕೂತೈತೆ ಗುರು. ಎಲ್ಲರೂ ನನ್ನೇ ನೋಡ್ತಾವ್ರು ಗುರು. ನನಗೆ ಗೊತ್ತು ಅಷ್ಟೊಂದು ಡೀಟೇಲಾಗಿ ಏನು ಹೇಳಿಲ್ಲ ಅಂತ. ಬಟ್ ನನಗೂ ಏನು ಅಷ್ಟೊಂದು ಐಡಿಯಾ ಇಲ್ಲ ಇದ್ರ ಬಗ್ಗೆ. ಇಲ್ಲೊಂದಿದೆ ಬಟ್ ನೋಡೋಕ್ಕೆ ಮಾತ್ರ ಸಕ್ಕತ್ತಾಗಿ ಅಂದರೆ ಸಕ್ಕತ್ತಾಗಿದೆ.
ನನಗೆ ಗೊತ್ತಿರೋ ಹಂಗೆ ಈ ನೋಡಿದ್ರೆ ಏನು ಅಷ್ಟೊಂದು ಗೊತ್ತಾಗಲ್ಲ. ನೀವು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಇಲ್ಲಿ ಗೈಡ್ಸ್ ಇರ್ತಾರೆ. ಆ ಗೈಡ್ಸ್ ಹತ್ರ ನೀವು ಹೋಗಿ ಡೀಟೇಲ್ಸ್ ಎಲ್ಲ ಕೇಳಿದ್ರೆ ಅವರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಗೈಡ್ಸ್ಗೆ ಸ್ವಲ್ಪ ಚಾರ್ಜ್ ಮಾಡ್ತಾರೆ, ಬಟ್ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದರೆ ಅವರಿಂದ ತಿಳ್ಕೊಳೋದೇ ಬೆಟರ್. ಈ ದೇವಸ್ಥಾನದ ಪಕ್ಕದಲ್ಲೇ ಪಾರ್ಕ್ ಥರ ಎಲ್ಲ ಕುತ್ಕೊಳಕ್ಕೆ ಮಸ್ತ್ ವ್ಯವಸ್ಥೆ ಮಾಡೋರು ಇಲ್ಲಿ.